ಸ್ನೇಹಿತರೆ ನಮಸ್ಕಾರ. SR ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಎಲ್ಲರಲ್ಲೂ ಇರುವಂಥ ಒಂದು ಪ್ರಶ್ನೆ ಏನಂತಂದರೆ, ಶಿಕ್ಷಕರ ನೋಟಿಫಿಕೇಶನ್ ಯಾವಾಗ ಆಗುತ್ತೆ? ಯಾಕಂದರೆ ಎಷ್ಟೋ ಜನ ಈ ಒಂದು ಹುದ್ದೆಯನ್ನು ನಂಬ್ಕೊಂಡು ದೂರ ದೂರ ಊರುಗಳಲ್ಲಿ ಹೋಗಿ ಲೈಬ್ರರಿಗಳನ್ನ ಮಾಡಿಕೊಂಡು ಓದ್ತಾ ಇದ್ದಾರೆ. ಬಟ್ ಓದಬೇಕಂದ್ರೂ ಕೂಡ ಒಂದಿಷ್ಟು ಆಸಕ್ತಿ ಇಲ್ಲ. ಕಾರಣ ಏನಂತಂದರೆ ನೋಟಿಫಿಕೇಶನ್ ಇಲ್ಲ. ಇದು ಹಿಂಗೆ ಪೋಸ್ಟ್ಪೋನ್ ಆಗ್ತಾ ಹೋದರೆ ಈ ಕಡೆ ಒಂದು ಕಡೆ ಶಾಲೆಯಲ್ಲಿ ಕಾರ್ಯನಿರ್ವಹಿಸಕ್ಕೆ ಆಗ್ತಾ ಇಲ್ಲ, ಈ ಕಡೆ ಓದಲಿಕ್ಕೂ ಆಗ್ತಾ ಇಲ್ಲ. ಬಟ್ ವಾಸ್ತವಾಂಶ ಎಲ್ರಿಗೂ ಗೊತ್ತು, ಒಳ ಮೀಸಲಾತಿ ಪ್ರಕ್ರಿಯೆ ಇನ್ನೂ ನಡೀತಾ ಇದೆ. ಆ ಒಳ ಮೀಸಲಾತಿ ಜಾರಿ ಆದ ನಂತರನೇ ನೋಟಿಫಿಕೇಶನ್ ಆಗುತ್ತೆ ಅನ್ನೋದು ಗೊತ್ತು ಎಲ್ರಿಗೂ. ಬಟ್ ಇವುಗಳ ಮಧ್ಯೆ ಕೆಲವೊಂದು ತಜ್ಞರ ವರದಿಗಳು ಶಿಕ್ಷಕರ ಒಂದು ಅಗತ್ಯತೆ ನಮ್ಮ ಶಾಲೆಗಳಿಗೆ ಎಷ್ಟಿದೆ ಅಂತೇಳಿ ಈ ಒಂದು ವರದಿಗಳಲ್ಲಿ ಬೆಳಕು ಚೆಲ್ತಾ ಇರೋದನ್ನ ನಾವು ನೋಡ್ತಾ ಹೋಗ್ಬೋದು. ಈ ಎಲ್ಲ ಅಂಶಗಳನ್ನ ನಮ್ಮ ಸರ್ಕಾರ ಕೂಡ ದಿಟ್ಟ ನಿರ್ಧಾರ ತಗೊಂಡು ನೋಟಿಫಿಕೇಶನ್ ಆದಷ್ಟು ಬೇಗ ಮಾಡುತ್ತೆ. ಅಂದ್ರೆ ಒಳ ಮೀಸಲಾತಿ ಜಾರಿ ಆದ ತಕ್ಷಣವೇ ಮಾಡುತ್ತೆ. ಇಲ್ಲಿ ತಜ್ಞರು ಏನೆಲ್ಲ ಸೂಚಿಸ್ತಾ ಇದ್ದಾರೆ, ಇವು ಯಾಕೆ ಶಿಕ್ಷಕರ ನೇಮಕಾತಿ ಮೇಲೆ ಅಷ್ಟು ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆ ನಾವು ಈ ಒಂದು ಇವತ್ತಿನ ಪತ್ರಿಕೆಯಲ್ಲಿ, ಪ್ರಜಾವಾಣಿ ಪತ್ರಿಕೆಯಲ್ಲಿ ಕೊಟ್ಟಿರುವಂತಹ ಆರ್ಟಿಕಲ್ ಬೇಸ್ ಮೇಲೆ ನಾವು ನೋಡ್ತಾ ಹೋಗೋಣ. ಕಲ್ಯಾಣ ಕರ್ನಾಟಕದಲ್ಲಿ ಶಿಕ್ಷಣ ಗುಣಮಟ್ಟ ಸುಧಾರಣೆಗೆ ಸಮಿತಿಯ ಮಧ್ಯಂತರ ವರದಿ ಸಲ್ಲಿಕೆ. ಅಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಶಿಕ್ಷಣ ತಜ್ಞರಾದಂತಹ ಛಾಯಾ ದೇವಗಾಂವ್ಕರ್ ಅವರ ಒಂದು ನೇತೃತ್ವದಲ್ಲಿ ಒಂದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶಿಕ್ಷಣ ತಜ್ಞರ ಒಂದು ಸಮಿತಿಯನ್ನ ನೇಮಕ ಮಾಡಲಾಗಿತ್ತು. ಇಲ್ಲಿ ಈ ಒಂದು ಸಮಿತಿ ಏನನ್ನ ವರದಿ ಸಲ್ಲಿಸಿದೆ, ಮಧ್ಯಂತರ ವರದಿಯಲ್ಲಿ ಏನು ವಿಶೇಷವಾಗಿ ಹೇಳಿದೆ ಅಂತಂದ್ರೆ, ಶಿಕ್ಷಕರ ಖಾಲಿ ಹುದ್ದೆಗಳ ಭರ್ತಿಗೆ ಶಿಫಾರಸನ್ನ ಈ ಒಂದು ಸಮಿತಿ ಮಾಡಿರೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಈ ಒಂದು ಆರ್ಟಿಕಲ್ ಅಲ್ಲಿ ಏನಿದೆ ಅಂತೇಳಿ ನಾವು ಸ್ವಲ್ಪ ನೋಡೋದಾದ್ರೆ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶಿಕ್ಷಣದ ಗುಣಮಟ್ಟ ಸುಧಾರಣೆಗೆ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಒಂದು ಸಮಿತಿಯನ್ನ ರಚಿಸಿತ್ತು. ಯಾರ ನೇತೃತ್ವದಲ್ಲಿ? ಛಾಯಾ ದೇವಗಾಂವ್ಕರ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನ ರಚಿಸಿತ್ತು. ಶಿಕ್ಷಣ ತಜ್ಞರ ಸಮಿತಿಯು ತನ್ನ ಮಧ್ಯಂತರ ವರದಿಯನ್ನ ಸೋಮವಾರ ನಮ್ಮ ಆಯುಕ್ತರಿಗೆ ಸಲ್ಲಿಕೆ ಮಾಡಿರೋದನ್ನ ನಾವು ನೋಡ್ತೀವಿ. ಶಿಕ್ಷಕರ ಹುದ್ದೆಗಳ ಭರ್ತಿಗೆ ಆದ್ಯತೆ ಕೊಡುವಂತೆ ಶಿಕ್ಷಣ ಇಲಾಖೆಗೆ ಒತ್ತಿ ಹೇಳಿದೆ. ಇಲ್ಲಿದೆ ನೋಡ್ರಿ, ಈ ಒಂದು ಅಂಶವನ್ನ ನೀವು ಬಹಳ ಗಮನವಾಗಿಟ್ಟು ನೋಡ್ಬೇಕಾಗುತ್ತೆ. ಏನಂತ ಕೊಟ್ಟಿದ್ದಾರೆ ನೋಡ್ರಿ, ಈ ಒಂದು ವಿಭಾಗದಲ್ಲಿ, ಕಲಬುರಗಿ ವಿಭಾಗದಲ್ಲಿ ಖಾಲಿ ಇರುವ ಶಿಕ್ಷಕರ ಹುದ್ದೆಗಳ ಭರ್ತಿಗೆ ಆದ್ಯತೆ ಕೊಡುವಂತೆ ಶಿಕ್ಷಣ ಇಲಾಖೆಗೆ ಈ ಸಮಿತಿ ಒತ್ತಿ ಹೇಳಿದೆ. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಕಲಬುರಗಿ ವಿಭಾಗದ ಆಯುಕ್ತರಿಗೆ 41 ಪುಟಗಳ ಮಧ್ಯಂತರ ವರದಿಯ ಪ್ರತಿಗಳನ್ನ ಅರ್ಥಶಾಸ್ತ್ರಜ್ಞೆ ಛಾಯಾ ದೇವಗಾಂವ್ಕರ್ ಅವರ ನೇತೃತ್ವದ ಸಮಿತಿ ಸಲ್ಲಿಸಿದೆ. ಇದರಲ್ಲಿ ಶಿಕ್ಷಣದ ಗುಣಮಟ್ಟ ಸುಧಾರಣೆಗಾಗಿ ತಕ್ಷಣದ ಅಲ್ಪಾವಧಿ ಹಾಗೂ ಮಧ್ಯಮ ಅವಧಿಯಲ್ಲಿ ತೆಗೆದುಕೊಳ್ಳಬೇಕಾದ 50ಕ್ಕೂ ಹೆಚ್ಚು ಅಂಶಗಳನ್ನ ಶಿಫಾರಸು ಮಾಡಿದೆ. ಅದರಲ್ಲಿ ಏನು ಇದೆ ಅಂತಂದು ನೋಡೋದಾದ್ರೆ, ಹೆಚ್ಚುವರಿ ತರಗತಿಗಳನ್ನ SLCಯಲ್ಲಿ 40%ಕ್ಕೂ ಕಡಿಮೆ ಫಲಿತಾಂಶ ಪಡೆದ ಶಾಲೆಗಳಲ್ಲಿ ಹೆಚ್ಚುವರಿ ತರಗತಿಯನ್ನ ನಡೆಸಲಿಕ್ಕೆ ನಿರ್ದೇಶನ ನೀಡಬೇಕು. ಅದರ ಜೊತೆಗೆ ಕಡಿಮೆ ಕಾರ್ಯಕ್ಷಮತೆ ವಿಷಯಗಳು ಮತ್ತು ವಿದ್ಯಾರ್ಥಿಗಳ ಮೇಲೆ ನಿಗಾ ಇರಿಸಬೇಕಂತೇಳಿ ಹೇಳಿದೆ. ಕಲಿಕಾ ಚಟುವಟಿಕೆಗಳು, ಅಸೈನ್ಮೆಂಟ್, ಮೌಲ್ಯಮಾಪನ ಮತ್ತು ಕಾರ್ಯಕ್ಷಮತೆಯ ಬಗ್ಗೆ DDPI ಅವರು ವಾರಕ್ಕೊಮ್ಮೆ ವರದಿಯನ್ನ ತರಿಸ್ಕೊಳ್ಬೇಕು. ಇದೆಲ್ಲ SLC ರಿಸಲ್ಟ್ ಕಡಿಮೆ ಆಗಿರೋದ್ರಿಂದ ಒಂದು ವರದಿಯನ್ನ ಸಲ್ಲಿಸುವುದಕ್ಕಾಗಿ ಶಿಕ್ಷಣ ತಜ್ಞರ ಒಂದು ನೇತೃತ್ವದಲ್ಲಿ ಸಮಿತಿಯನ್ನ ನೇಮಕ ಮಾಡಲಾಗುತ್ತೆ. ನೆಕ್ಸ್ಟ್, ಕಳಪೆ ಕಾರ್ಯಕ್ಷಮತೆ ಹೊಂದಿರುವ BUಗಳ ಮೇಲೆ ನಿಗಾ ಇರಿಸಿ ನಿರಂತರವಾಗಿ ಮೇಲ್ವಿಚಾರಣೆ ಮಾಡಬೇಕಂತೇಳಿ ಇದರಲ್ಲಿ ಶಿಫಾರಸು ಮಾಡಿದೆ. ಅದರ ಜೊತೆಗೆ ಅಲ್ಪಾವಧಿ ಶಿಫಾರಸುಗಳಲ್ಲಿ ಏನಿದೆ ಅಂತಂದ್ರೆ, ಬೋಧನಾ ಚಟುವಟಿಕೆಗಳ ಮೇಲೆ ನಿಗಾ ಇರಿಸಿ ಮೇಲ್ವಿಚಾರಣೆ ಮಾಡಲು 14 ಹೊಸ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿಗಳನ್ನ ಸ್ಥಾಪಿಸಬೇಕಂತ ಹೇಳಿರುತ್ತೆ. ಅದರ ಜೊತೆಗೆ 34 BUಗಳ ವ್ಯಾಪ್ತಿ ಶಾಲೆಗಳಲ್ಲಿ ಭೌಗೋಳಿಕ ಅಂತರದ ಅಂಶಗಳನ್ನ ಪರಿಗಣಿಸಬೇಕಂತ ಹೇಳಿದೆ. ಅವೆಲ್ಲ ಒಂದ್ ಕಡೆ ಓಕೆ. ಈಗ ನೆಕ್ಸ್ಟ್, ನಮ್ಮ ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂತೆ ಇಲ್ಲಿ ಬರುತ್ತೆ ನೋಡ್ರಿ. ಕಲಬುರಗಿ ವಿಭಾಗದಲ್ಲಿ 17,274 ಅಂದ್ರೆ 38.2% ಪ್ರಾಥಮಿಕ ಹಾಗೂ 4,107 34.8% ಪ್ರೌಢಶಾಲಾ ಹುದ್ದೆಗಳು, ಶಿಕ್ಷಕರ ಹುದ್ದೆಗಳು ಖಾಲಿ ಇವೆ. ವಿಷಯವಾರು ಶಿಕ್ಷಕರ ಕೊರತೆ ಮತ್ತು ಅತಿಥಿ ಶಿಕ್ಷಕರ ಕಳಪೆ ಗುಣಮಟ್ಟದ ಬೋಧನೆಯಿಂದಾಗಿ ಮಕ್ಕಳ ಕಲಿಕಾ ಕಾರ್ಯಕ್ಷಮತೆ ಕುಸಿದಿದ್ದು ಅವರ ಭವಿಷ್ಯವು ಕೂಡ ಅಪಾಯಕ್ಕೆ ಸಿಲುಕಿದೆ. ಅಂದ್ರೆ ಇಲ್ಲಿ ಎಷ್ಟು ಶಿಕ್ಷಕರ ಕೊರತೆ ಇದೆ ಅನ್ನೋದ್ರ ಬಗ್ಗೆ ಈ ಒಂದು ತಜ್ಞರ ಸಮಿತಿ ಕೂಡ ವರದಿ ಸಲ್ಲಿಕೆಯಲ್ಲಿ ಬೆಳಕು ಚೆಲ್ಲಿರೋದನ್ನ ನಾವು ನೋಡ್ತಾ ಹೋಗ್ತೀವಿ. ಅದರ ಜೊತೆಗೆ ಹೀಗಾಗಿ ಈ ಒಂದು ಭಾಗದಲ್ಲಿ ಆದ್ಯತೆಯ ಮೇರೆಗೆ ಇಲ್ಲಿ ಕೊಟ್ಟಿದ್ರು ನೋಡ್ರಿ, ಅಪಾಯಕ್ಕೆ ಸಿಲುಕಿದೆ. ಹೀಗಾಗಿ ಆದ್ಯತೆಯ ಮೇರೆಗೆ ಕಲಬುರಗಿ ವಿಭಾಗದಲ್ಲಿ ಬಡ್ತಿ ನೀಡಿ, ಅಂದ್ರೆ ಪ್ರಮೋಷನ್ ಏನು ಸ್ಟೇ ಬಂತಲ್ಲ, ಆ ಪ್ರಮೋಷನ್ ಅನ್ನ ಆ ಸ್ಟೇನ ಬೇಗ ಕ್ಲಿಯರ್ ಮಾಡಿ ಬಡ್ತಿಯನ್ನ ನೀಡಬೇಕು.
ಅದರ ಜೊತೆಗೆ ಶಿಕ್ಷಕರ ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡಬೇಕೆಂದು ಈ ಒಂದು ವರದಿಯಲ್ಲಿ ಒತ್ತಿ ಹೇಳ್ತಾರೆ. ಅಂದ್ರೆ ಇಲ್ಲಿ ಸುಮ್ಮನೆ ಊಹೆ ಮಾಡಿಕೊಂಡು ತಯಾರು ಮಾಡಿದಂತ ವರದಿ ಇದಲ್ಲ. ಸಾಕಷ್ಟು ಶಾಲೆಗಳಿಗೆ ಭೇಟಿ ನೀಡಿ ಅಲ್ಲಿನ ಪರಿಸ್ಥಿತಿಗಳನ್ನ ಅರ್ಥ ಮಾಡಿಕೊಂಡು ತಜ್ಞರ ವರದಿಯನ್ನು ಸಲ್ಲಿಸಿರ್ತಾರೆ. ಸೊ ಇಂತಹ ವರದಿಗಳು ಸರ್ಕಾರದಿಂದನೇ, ಈ KKRDB ಇಂದನೇ ಈ ಒಂದು ಸಮಿತಿಯನ್ನ ನೇಮಕ ಮಾಡಿರೋ ಕಾರಣದಿಂದ ಇಲ್ಲಿ ಬರುವಂತಹ ವಿಚಾರಗಳನ್ನ ಈ ಭಾಗದಲ್ಲಿರುವಂತಹ ಎಲ್ಲ ಅಧಿಕಾರಿಗಳಾಗಿರ್ಬೋದು ಅಥವಾ ಎಲ್ಲ ವ್ಯಕ್ತಿಗಳು ಇದನ್ನ ಬಹಳಷ್ಟು ಗಂಭೀರವಾಗಿ ತೆಗೆದುಕೊಂಡು ನೋಟಿಫಿಕೇಶನ್ ಮಾಡುವತ್ತ ಬಹಳಷ್ಟು ಆಸಕ್ತಿ ಕೊಡ್ತಾರೆ. ಯಾಕಂದ್ರೆ ಅನಿವಾರ್ಯ ಕೂಡ ಆಗಿದೆ. ಈ ಒಂದು ಭಾಗದಲ್ಲಿ ಸಾಕಷ್ಟು ಶಾಲೆಗಳಲ್ಲಿ ಜೀರೋ ಶಿಕ್ಷಕರಿದ್ದಾರೆ, ಎಲ್ಲಿಯೂ ಸರ್ಕಾರಿ ಶಿಕ್ಷಕರೇ ಇಲ್ಲ. ಅತಿಥಿ ಶಿಕ್ಷಕರ ಮೇಲೆ ಈ ಒಂದು ಶಾಲೆಗಳನ್ನ ನಡೆಸ್ತಾ ಇದ್ರೆ. ಸೊ ಆ ಒಂದು ಕಾರಣದಿಂದ ಆದಷ್ಟು ಬೇಗ ನೋಟಿಫಿಕೇಶನ್ ಆಗುತ್ತೆ ಅಂತೇಳಿ ನಾವು ಹೋಪ್ ಇಟ್ಕೋಬಹುದು. ನೆಕ್ಸ್ಟ್ KKRDB ಅಕ್ಷರ ಆವಿಷ್ಕಾರವು ಮಕ್ಕಳ ಶಿಕ್ಷಣ ಮತ್ತು ಕೌಶಲ ಜ್ಞಾನ ಮತ್ತು ಕೌಶಲ್ಯಗಳ ಪರಿವರ್ತನೆ ತರಲಿದೆ. ಇಲ್ಲಿ ನಮ್ಮ ಆಯುಕ್ತರು ಕೂಡ ಬಹಳಷ್ಟು ಆಕ್ಟಿವ್ ಇರೋದ್ರಿಂದ ಅವ್ರು ತಂದಿರುವಂತಹ ಅಕ್ಷರ ಆವಿಷ್ಕಾರ ಆಗಿರ್ಬೋದು, ECC, ಬೈಲಿಂಗ್ವಲ್, ಒಳ್ಳೆ ಕಾನ್ಸೆಪ್ಟ್ಗಳನ್ನ ಈ ಒಂದು ಭಾಗದಲ್ಲಿ ಇಲ್ಲಿ ಜಾರಿ ತರ್ತಾ ಇದ್ದಾರೆ. ಸೊ ಹಾಗಾಗಿ ಇವರ ಒಂದು ನೇತೃತ್ವದಲ್ಲಿ ಶಿಕ್ಷಕರ ನೇಮಕಾತಿ ನಡೆದ್ರೂ ಕೂಡ ಆದಷ್ಟು ಬೇಗನೆ ಮುಗಿಸೋ ಸಾಧ್ಯತೆಗಳು ಇರುತ್ತೆ. ಈ ನಿಟ್ಟಿನಲ್ಲಿ ನಾವು ಇಂತಹ ಅಂಶಗಳನ್ನ ಆಧಾರವಾಗಿ ಇಟ್ಕೊಂಡು ನಾವು ಓದಲಿಕ್ಕೆ ಮೋಟಿವೇಶನ್ ತಗೊಳ್ತಾ ಹೋಗ್ಬೇಕು. ನಾವು ಇನ್ನೂ ಕೂಡ ನೋಟಿಫಿಕೇಶನ್ ಆಗ್ಲಿ ಅಂತ ಕುಂತೀವಂತಂದ್ರೆ ಕೆಲವೊಮ್ಮೆ ನೋಟಿಫಿಕೇಶನ್ ಆದಂತ ಸಂದರ್ಭದಲ್ಲಿ ನಾವು ಡಾಕ್ಯುಮೆಂಟ್ಸ್ ಪ್ರಿಪೇರ್ ಮಾಡೋದಾಗಿರ್ಲಿ, ಬೇರೆ ಬೇರೆ ಕೆಲಸಗಳಲ್ಲಿ ನಾವು ಎಂಗೇಜ್ ಆಗ್ತೀವಿ. ಅಂತ ಸಮಯದಲ್ಲಿ ಓದಲಿಕ್ಕೆ ಜಾಸ್ತಿ ಟೈಮ್ ಕೊಡೋಕ್ಕಾಗಲ್ಲ. ಸೊ ಅವುಗಳಿಂದ ನಾವು ಪಾರಾಗಬೇಕಂದ್ರೆ ಇವುಗಳನ್ನ ಜಸ್ಟ್ ಯಾವಾಗ ನಾವು ಮೋಟಿವೇಶನ್ ಡೌನ್ ಆಗುತ್ತೆ ನಮಗೆ, ಅಂತ ಸಂದರ್ಭದಲ್ಲಿ ಈ ಒಂದು ವರದಿಗಳಾದ ಮೇಲೆ ನಾವು ಒಂದಿಷ್ಟು ಗಮನವನ್ನು ಹರಿಸಿಕೊಂಡು ಓದೋದ್ರ ಕಡೆ ನಾವು ಮೈಂಡ್ ಸೆಟ್ ಅನ್ನ ಟರ್ನ್ ಮಾಡ್ಕೋಬೇಕಾಗತ್ತೆ. ಇಲ್ಲ ಅಂತಂದ್ರೆ ಎಕ್ಸಾಮ್ ಟೈಮಲ್ಲಿ ನಾವು ಬಹಳಷ್ಟು ಒತ್ತಡಕ್ಕೆ ಒಳಗಾಗಬೇಕಾಗತ್ತೆ. ಸೊ ಹಾಗಾಗಿ ಈ ತರ ಒಂದಿಷ್ಟು ಅಂಶಗಳನ್ನ ನಾವು ಪಾಸಿಟಿವ್ ಆಗಿ ತಗೊಂಡು ಓದಲಿಕ್ಕೆ ಆರಂಭ ಮಾಡೋದು ಉತ್ತಮ ಅಂತೇಳಿ ನನ್ಗನ್ಸುತ್ತೆ. ಸೊ ಯಾರು ಕೂಡ ಇದರ ಬಗ್ಗೆ ಅಂದ್ರೆ ನೋಟಿಫಿಕೇಶನ್ ಬಗ್ಗೆ ನೆಗೆಟಿವ್ ಆಗಿ ಯೋಚನೆ ಮಾಡಲಾರ್ದೆ ಆದಷ್ಟು ಬೇಗನೆ ನೋಟಿಫಿಕೇಶನ್ ಆಗುತ್ತೆ ಅನ್ನೋ ಒಂದು ಮನಸ್ಸನ್ನ ಇಟ್ಕೊಂಡೆ ನೀವು ಓದಿದ್ರೆ ಒಳಿತು ಅಂತೇಳಿ ನನ್ನ ಒಂದು ಅಭಿಪ್ರಾಯ. ನೋಡೋಣ. ಇನ್ನು SR ಕ್ಲಾಸಸ್ ವತಿಯಿಂದ GPST 2022ರಲ್ಲಿ ಯಾವ ಪುಸ್ತಕದಿಂದ ಅತಿ ಹೆಚ್ಚು ಅಂಕಗಳು ಬಂದಿತ್ತು ಅಂತೇಳಿ ಒಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋನ ನೋಡಿ ಅಲ್ಲಿ ನಿಮ್ಗೆ ಒಂದಿಷ್ಟು ಕಾನ್ಸೆಪ್ಟ್ ಸಿಗುತ್ತೆ. ಅಂದ್ರೆ ಮುಂದೆ ನೋಟಿಫಿಕೇಶನ್ ಆದಾಗ ಎಲ್ಲಿ ಜಾಸ್ತಿ ಪ್ರಿಫರೆನ್ಸ್ ಕೊಡ್ಬೋದು ಅವರು ಅನ್ನೋದ್ರ ಬಗ್ಗೆ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ನೆಕ್ಸ್ಟ್ ನಮ್ಮ SR ಕ್ಲಾಸಸ್ ವತಿಯಿಂದಲೂ ಕೂಡ TET, PST ಮತ್ತು GPSTR, HSTRಗೆ ಸಂಬಂಧಿಸಿದಂತೆ 2 ಟೆಸ್ಟ್ಗಳನ್ನ ನಡೆಸಲಾಗಿದೆ. ಯಾರು ಆ ಟೆಸ್ಟ್ಗಳನ್ನ ಅಟೆಂಡ್ ಮಾಡಿಲ್ಲ ಆ ಟೆಸ್ಟ್ಗಳನ್ನ ಅಟೆಂಡ್ ಮಾಡಿ ಅಲ್ಲಿ ಒಂದಿಷ್ಟು ನಿಮಗೆ ಕ್ಲೂ ಸಿಗ್ತಾ ಹೋಗುತ್ತೆ ಅಥವಾ ನಿಮ್ಮ ಎಬಿಲಿಟಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಯಾಕಂತಂದ್ರೆ ಈ ವಿತೌಟ್ ನಾವು ಮಾರ್ಕ್ ಟೆಸ್ಟ್ ಅಂದ್ರೆ ನಾವು ಪ್ರೀ ಟೆಸ್ಟ್ಗಳನ್ನ ಅಟೆಂಡ್ ಮಾಡಲಾರ್ದೆ ಹೋಗಿವಿ ಅಂತಂದ್ರೆ ಎಕ್ಸಾಮಲ್ಲಿ ಸ್ವಲ್ಪ ಗೊಂದಲಕ್ಕೆ ಈಡಾಗೋ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಪ್ರತಿ ವರ್ಷ ಪ್ರಶ್ನೆಗಳ ಮಟ್ಟ ಡಿಫಿಕಲ್ಟ್ ಆಗ್ತಾ ಇದೆ. ಸೊ ಈ ಒಂದು ಸಂದರ್ಭದಲ್ಲಿ ಈ ಟೆಸ್ಟ್ಗಳ ಅಗತ್ಯತೆ ಎಲ್ರಿಗೂ ಕೂಡ ಬಹಳ ಇದೆ ಅನ್ನೋ ನಿಟ್ಟಿನಲ್ಲಿ ಈ ಒಂದು 2 ಟೆಸ್ಟ್ಗಳನ್ನ ಕಂಡಕ್ಟ್ ಮಾಡಿದ್ದು. ಈ 2 ಟೆಸ್ಟ್ಗಳು ಕೂಡ ಆಲ್ಮೋಸ್ಟ್ ನಿಮ್ಮ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಸೊ ಯಾರು ಕೂಡ ಮಿಸ್ ಮಾಡಲಾರ್ದೆ 2 ಟೆಸ್ಟ್ಗಳನ್ನ ಅಟೆಂಡ್ ಮಾಡಿ ಅದಕ್ಕೆ ಸಂಬಂಧಿಸಿದಂಥ ಕೀ ಆನ್ಸರ್ಸ್ ಕೂಡ ನಾನು ಅಪ್ಡೇಟ್ ಮಾಡಿದ್ದೀನಿ. ಅವುಗಳನ್ನ ನೋಡ್ತೀರಾ ಅಂತೇಳಿ ಭಾವಿಸ್ತಾ ಇಲ್ಲಿಗೆ ಒಂದು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.